ಅವ್ರ ಕೈಯಲ್ಲಿರುವಂತಹ ಜೋಳಿಗೆ ಬೆತ್ತ ನದಿ ದಂಡೆ ಮೇಲಿಟ್ಟು ಸ್ನಾನ ಪೂಜೆ ಮಾಡ್ತಾರೆ. ಸ್ನಾನ ಪೂಜೆ ಮಾಡುವಾಗ ಅವರ ಕೈಯಲ್ಲಿರುವಂತಹ ಬೆತ್ತ ಉತ್ತರಕಾಶಿ ಗಂಗಾ ನದಿಯಲ್ಲಿ ಕಳೆದಿದೆ. ಉತ್ತರಕಾಶಿ ಗಂಗಾ ನದಿಯಲ್ಲಿ ಕಳೆದ ಹೋದ ತಕ್ಷಣ ಆಗ ಏನು ಮಾಡ್ತಾರೆ ಋಷಿಮುನಿಗಳು, ಲೋಕ ಕಲ್ಯಾಣಕ್ಕಂತ ಹೋಗ್ತಾರೆ. ಲೋಕ ಕಲ್ಯಾಣಕ್ಕಂತ ಹೋದಾಗ ಅವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಈ ಕ್ಷೇತ್ರಕ್ಕೆ ಬಂದಾಗ ಆ ಬೆತ್ತ ಉತ್ತರಕಾಶಿಯಲ್ಲಿ ಕಳೆದ ಬೆತ್ತ ಈ ಕಲ್ಯಾಣಿಯಲ್ಲಿ ತೇಲಾಡ. ಈ ಕಲ್ಯಾಣಿಯಲ್ಲಿ ತೇಲಾಡ್ದು ನೋಡಿ ನಾನು ಉತ್ತರಕಾಶಿಯಲ್ಲಿ ಬೆತ್ತ ಕಳ್ಕೊಂಡಿದ್ದೆ, ನನ್ನ ಬೆತ್ತ ಇಲ್ಲಿದೆ ಅಂತಂದು ಆಗ ಋಷಿಮುನಿಗಳು ನಾಮಕರಣ ಮಾಡಿದರು. ಆಗ ಉತ್ತರಕಾಶಿ ಜಲಮಾರ್ಗವಾಗಿ ಇಲ್ಲಿ ಬಂದೈತಂದ್ರೆ ಇದು ದಕ್ಷಿಣದ ಕಾಶಿ, ಕಾಶಿ ತೀರ್ಥ, ದಕ್ಷಿಣದ ಕಾಶಿ ಮಹಾಕೂಟೇಶ್ವರ ಅಂತಂದು ಅಲ್ಲಿಂದ ಈ ಕ್ಷೇತ್ರಕ್ಕೆ ನಾಮಕರಣ ಮಾಡಿದರು. ಔದಂಬರ ವೃಕ್ಷದ ಕೆಳಗೆ ವಿಘ್ನೇಶ್ವರ ತೊಟ್ಲ. ವಿಘ್ನೇಶ್ವರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ತಪಸ್ಸು ಕುಳಿತ ಸ್ಥಳ. ದತ್ತಾತ್ರೇಯನ ವಾಸಸ್ಥಳ ಇದು. 108 ಇಷ್ಟ ಸಿದ್ಧಾರ್ಥಿ ಸಿದ್ಧಿ ಗಣೇಶ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನಾರು ಸಂಕಲ್ಪ, ಶಾಲೆ ಬಗ್ಗೆ, ಪರೀಕ್ಷೆ ಬಗ್ಗೆ, ಪೇಪರ್ ಬಗ್ಗೆ, ನೌಕರಿ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಮಕ್ಕಳಿಲ್ಲದವ್ರ ಬಗ್ಗೆ, ಮಕ್ಕಳ ಮದುವೆ ಬಗ್ಗೆ, ಮನೆ ಕಟ್ಟೋದ ಬಗ್ಗೆ ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕೆಳಗಿಳಿದು ತೀರ್ಥ ಪೋಕ್ಷಣೆ ಮಾಡಿಕೊಂಡು ಹೋಗುವಂಥ ಈ ಕ್ಷೇತ್ರದ ನಿಯಮ. ಆ ತೊಟ್ಲ ಮುಟ್ಟುವುದರಿಂದ 108 ದೋಷಗಳ ಪರಿಹಾರ ನಿಮಗೆ, ನಿಮ್ಮ ಕುಟುಂಬಕ್ಕೆ ದೋಷಗಳಿದ್ದರೆ ದೋಷಗಳ ಪರಿಹಾರ, ಕೆಳಗಿಳಿದು ತೀರ್ಥ ಹಾಕೊಂಡು ಸಂಕಲ್ಪ ಮಾಡ್ಕೊಂಡು ನಿಮ್ಗೆ ಎಷ್ಟಾಗುತ್ತೆ ಕಾಣಿಕೆ ಹಾಕಿ ಒಳ್ಳೆಯದು.